ನನ್ನ ಕಂಡೀಷನ್ ಹೆಂಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಮಸ್ಕಾರ ಕರ್ನಾಟಕ. ಇನ್ನು 87 ದಿನ ಇರೋದು ನನ್ನ ಬ್ಯಾಂಗ್ಳೂರ್ ಐಸಿಯನ್ ಕಾಂಪಿಟೇಷನ್ಗೆ. ದಿನಗಳು ಕಳೀತಾ ತುಂಬಾನೇ ನರ್ವಸ್ ಆಗ್ತಾ ಇದ್ದೀನಿ. ಇಟ್ಸ್ ಓಕೆ. ಇವತ್ತು ನಾನು ಪ್ರೀ ವರ್ಕೌಟ್ ಮಿಲ್ಗೆ ರೈಸ್ ಕೇಕ್ ಮತ್ತು ಎಗ್ ವೈಟ್ನ ತಗೊಂಡು ಜಿಮ್ಗೆ ಹೊಟ್ಟೆ. ಇವತ್ತು ನಾನು ಟ್ರೈನ್ ಮಾಡ್ತಿರೋ ಮಸಲ್ ಶೋಲ್ಡರ್ ಮಸಲ್. ಇದು ಕೂಡ ತುಂಬಾನೇ ಅಟ್ರಾಕ್ಟಿವ್ ಮಸಲ್ ಇನ್ ಮೈ ಬಾಡಿ. ಇವತ್ತು ನಾನು ಶೋಲ್ಡರ್ಗೆ 4 ವೇರಿಯೇಷನ್ ಮಾಡಿದೆ. ಫಸ್ಟ್ ವೇರಿಯೇಷನ್ ಡಂಬಲ್ ಪ್ರೆಸ್ 3 ಸೆಟ್, ಸೆಕೆಂಡ್ ವೇರಿಯೇಷನ್ ಲ್ಯಾಟರಲೈಸಸ್ 3 ಸೆಟ್, ಥರ್ಡ್ ವೇರಿಯೇಷನ್ ಸ್ಮಿತ್ ಮಷಿನ್ ಬಾರ್ಬೆಲ್ ಪ್ಲೇಟ್ 2 ಸೆಟ್ಸ್. ನಾನು ಲಾಸ್ಟ್ ವರ್ಕೌಟ್ ರೇಲ್ ಡೆಟ್ಟಿಂಗ್ ಮಾಡ್ತೀನಿ. ಇದನ್ನು ಎಷ್ಟು ಜನ ಟ್ರೈನ್ ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಸ್ಕಿಪ್ ಮಾಡದೆ ಟ್ರೈನ್ ಮಾಡ್ತೀನಿ. ಹಂಗೂ ಹಿಂಗೂ ವೆಯ್ಟ್ ಟ್ರೈನಿಂಗ್ ಎಲ್ಲ ಮುಗಿಸಿ ನರ್ಕದ ಬಾಗ್ಲ ಹತ್ರ ಬಂದೆ. ಹೌದು ಗುರು, ಕಾರ್ಡಿಯೋ ಅಂದರೆ ನಂಗೆ ನರ್ಕದ ಬಾಗ್ಲ ಹತ್ರ ಬಂದು 35 ಮಿನಿಟ್ಸ್ ಥ್ರೆಡ್ಮಿಲ್ನ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಓಡಲಿಲ್ಲ. ಇವತ್ತು ಜಿಯೋ ಮಾರ್ಟ್ ಹತ್ರ ಹೊಟ್ಟೆ. ಏನಕ್ಕೆ ಅಂತೀರಾ, ನಾನು ಹನಿ ಮತ್ತು ಗ್ರೋಸರೀಸ್ ಖಾಲಿಯಾಗಿ ಹೋಗಿತ್ತು. ಅದನ್ನು ತಗೊಳ್ಳೋಕ್ಕೆ ಅಂತ ಜಿಯೋ ಮಾರ್ಟ್ಗೆ ಹೋಗಿ ಅದನ್ನು ತಗೊಂಡು ಜಿಯೋ ಮಾರ್ಟಿಂದ ಸೀದಾ ಮನೆಗೆ ಹೊರಟೆ. ಅಲ್ಲಿಂದ ಸೀದಾ ಮನೆಗೆ ಬಂದು ಇನ್ನೇನು ಕೆಲಸ ಇಲ್ಲ, ಪೋಸ್ಟ್ ವರ್ಕೌಟ್ ಮೀಲ್ ತೊಗೋಬೇಕಿತ್ತು. ಎಷ್ಟು ಬಾಡಿ ಮಾಡೋದು ಮುಖ್ಯನೋ ಅಷ್ಟೇ ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನೊಂದು ಸ್ಕೂಪ್ ವೇ ಪ್ರೋಟೀನ್, 3 ಗ್ರಾಮ್ ಆಫ್ ಕ್ರಿಯೇಟಿನ್ ತೊಗೊಂಡೆ ಪೋಸ್ಟ್ ವರ್ಕೌಟ್ ಮೀಲಲ್ಲಿ. ಪೋಸ್ಟ್ ವರ್ಕೌಟ್ ಮೀಲ್ ತೊಗೊಂಡು ನಾನು ಲಾಸ್ಟ್ ಮೀಲ್ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟೆ. ಲಾಸ್ಟ್ ಮೀಲ್ ಮಾಡಿಕೊಂಡು ಲಾಸ್ಟ್ ಮೀಲ್ನ ಕಂಪ್ಲೀಟ್ ಮಾಡಿ ಸ್ವಲ್ಪ ಕ್ಲೈಂಟ್ಸ್ ಅಪ್ಡೇಟ್ ಇತ್ತು. ಕ್ಲೈಂಟ್ಸ್ ಅಪ್ಡೇಟ್ ಎಲ್ಲ ಮುಗಿಸಿ ಇನ್ನೂ ಒಂದು ಕೆಲಸ ಬಾಕಿ ಇತ್ತು. ಆ ಕೆಲಸ ಏನಂತೀರಾ, ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದು ಗುರು. ಇವಾಗ ಸ್ಟೆಪ್ಸ್ ಕಂಪ್ಲೀಟೇ ಆಗಿರಲಿಲ್ಲ, ಅದಕ್ಕೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇವತ್ತಿನ ದಿನಾನ ಎಂಡ್ ಮಾಡಿದೆ. ಇನ್ನೂ ನನ್ನ ಅಕೌಂಟ್ನ ನೀವು ಫಾಲೋ ಆಗಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಳ್ಳಿ. ನಾಳೆ ಬರ್ತೀನಿ. ನಾಳೆಗೋಸ್ಕರ ಕಾಯ್ತಾರಿ. ಬಾಯ್.